ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಆಲ್ರೆಡಿ ನೀವು ತಮ್ನೇಲ್ನಲ್ಲಿ ನೋಡಿರ್ತೀರ. ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೀನಿ. ಎಲ್ಲರೂ ಹಾಗಲಕಾಯಿ ಪಲ್ಯನ ಮಾಡ್ತಾರೆ, ಆದರೆ ಹಾಗಲಕಾಯಿ ಪಲ್ಯ ಜೊತೆಗೆ ಅದರ ಪ್ರಮುಖ ಆರೋಗ್ಯಕರವಾದ ಪ್ರಯೋಜನಗಳು ಏನನ್ನೋದನ್ನು ಕೂಡ ನಾನು ಈ ವಿಡಿಯೋದಾಗ ತಿಳಿಸಿಕೊಡುತ್ತೇನೆ. ಸೊ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಹಾಗಲಕಾಯಿ ಬೆನಿಫಿಟ್ಸ್, ನಾವು ತಿನ್ನೋದ್ರಿಂದ ಏನೆಲ್ಲ ನಮಗೆ ಪ್ರಯೋಜನ ಇದೆ ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸಿದ್ದೀನಿ. ಸೊ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಹಾಗಲಕಾಯಿ ಪಲ್ಯನ ಏನು ಮಾಡಬೇಕು, ಈ ಥರ ನಾನು ವಿಡಿಯೋನ ಸ್ವಲ್ಪ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ನಾನು ಈ ಥರ ರೋಲಾಗೆ ಕಟ್ ಮಾಡಿ ಇಟ್ಕೋಬೇಕು. ತೊಳೆದು ಉಪ್ಪು ಹಾಕ್ಕೊಂಡು 1-2 ನಿಮಿಷ ಉಪ್ಪಲ್ಲಿ ತೊಳ್ಕೊಂಡು ಬಿಡಬೇಕು. ಅಂದರೆ ಕೈ ಸ್ವಲ್ಪ ಹೋಗುತ್ತೆ ಅಂತ ಈ ಥರ ಮಾಡ್ಕೋತಾರೆ. ಸೊ ನೋಡಿ, ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಫಸ್ಟಿಗೆ ಏನು ಮಾಡಿ, ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ಬೇಕಿದ್ದರೆ ಲೋ ಫ್ಲೇಮಲ್ಲಿ ಇಡಿ. ಒಮ್ಮೆ ಸಡನ್ನಾಗಿ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ, ಒಳಗಡೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಸ್ಮಾಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಸೊ ಇದರ ಪ್ರಯೋಜನ ಏನು ಅನ್ನೋದನ್ನು ತಿಳಿಸ್ತೀನಿ, ಮತ್ತು ಹಾಗೆ ಮುಂದೆ ವಿಡಿಯೋದಾಗ ತಿಳಿಸ್ಕೊತ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಮಧುಮೇಹ ನಿಯಂತ್ರಣ ಅಂದರೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹಾಗಲಕಾಯಿ ಪಲ್ಯನ ಬಳಸ್ತಾರೆ. ಸೊ ನಾನಿವಾಗ ಒಗ್ಗರಣೆ ಹಾಕ್ಕೊಳ್ಳೋದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಎಣ್ಣೆ ಕಾದ ನಂತರ ಹಾಗೆ ಕರಿಬೇವಿನ ಸೊಪ್ಪು ಯಥಾ ಪ್ರಕಾರ ಒಗ್ಗರಣೆ ಹಾಕ್ತೀವಿ ನೋಡಿ, ಅದೇ ಥರ ಸ್ವಲ್ಪ ಬೆಳ್ಳುಳ್ಳಿ. ಇಷ್ಟೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಗಲಕಾಯಿ ಹುರ್ಕೋಬೇಕಾಗುತ್ತೆ. ಮತ್ತು ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಫ್ರೈ ಚೆನ್ನಾಗಾಗುತ್ತೆ ಅಂತ ಮತ್ತೊಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಹುರ್ಕೋಬೇಕು. ಮತ್ತು ಹಾಗಲಕಾಯಿ ಅಂದರೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡುತ್ತೆ ಅಂದರೆ, ಹಾಗಲಕಾಯಲ್ಲಿ ಪಿ ಇನ್ಸುಲೆನ್ಸ್ ಎಂಬ ಸಂಯುಕ್ತವಿದ್ದ ನೈಸರ್ಗಿಕ ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೇದು, ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಬೂಸ್ಟರ್. ಇದರಲ್ಲಿ ಉತ್ಕರ್ಷಕ ನಿರೋಧಕಗಳು, ಆ್ಯಂಟಿ ಆಕ್ಸಿಡೆಂಟ್, ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಗೊತ್ತಾಯ್ತಲ್ವ? ಸ್ವಲ್ಪ ಹಾಗಲಕಾಯಿ ಹುರಿದಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಯಾಕೆಂದರೆ ಟೊಮೆಟೊ ಬೇಗನೆ ಬೇಯೋ ಸಂಬಂಧ ಉಪ್ಪನ್ನು ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ಕುದಿಯೋ ತನಕ ಹೃದಯ ಆರೋಗ್ಯಕ್ಕೆ ಅಂದರೆ ಹಾರ್ಟ್ ಹೆಲ್ತಿಗೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ ಕಡಿಮೆ ಮಾಡ್ತದೆ ಮತ್ತು ರಕ್ತದ ಒತ್ತಡವನ್ನು ಸಮತೋಲನವಾಗಿ ಇಡೋಕ್ಕೆ ಸಹಾಯ ಮಾಡ್ತದೆ. ಸೊ ಹೃದಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಮಸಾಲೆ ಖಾರನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಖಾರ ಆ್ಯಡ್ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ. ನೆಕ್ಸ್ಟು ತೂಕ ನಷ್ಟ ಅಂದರೆ ವೇಟ್ ಲಾಸ್, ಕಡಿಮೆ ಕ್ಯಾಲರಿ ಇರುವ ಮತ್ತು ಹೆಚ್ಚಿನ ನಾರಿನಾಂಶ ಹೊಂದಿರುವುದರಿಂದ ಇದು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡಲು ಮತ್ತು ಬೊಜ್ಜು ಅಂತ ಕರಿತೀವಿ ನೋಡಿ, ಅದು ನಿಯಂತ್ರಣ ಮಾಡೋಕ್ಕೆ ಸಹಕಾರ ಮಾಡ್ತೈತಿ. ಈ ಸ್ವಲ್ಪ ಖಾರ ಹಾಕ್ಕೊಂಡೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕಾಗುತ್ತೆ. ಹುಣಸೆ ಹಣ್ಣಿನ ರಸ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ. ಸ್ವಲ್ಪ ವಿಡಿಯೋ ಮಾಡೋದು ಗಡಿಬಿಡಿಯಲ್ಲಿ ಈ ಥರ ಆಗಿದೆ. ಸೊ ಎಲ್ಲ ವಿಡಿಯೋನೂ ಈ ಥರ ಆಗಿಲ್ಲ, ಹೋಗಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಸ್ವಲ್ಪ ಇವಾಗ ಶೇಂಗಾದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಸ್ಕಿನ್ ಆ್ಯಂಡ್ ಹೇರಿಗೂ ಕೂಡ, ಹಾಗೆ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ. ಯಾರಿಗೆಲ್ಲ ಮೊಡವೆ ಇರುತ್ತೆ ನೋಡಿ, ಪಿಂಪಲ್ಸು, ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ರಕ್ತವನ್ನು ಕೂಡ ಶುದ್ಧೀಕರಿಸುತ್ತೆ ಮತ್ತು ಚರ್ಮದ ಅಲರ್ಜಿಯನ್ನು ಕೂಡ ಇದು ಗುಣಪಡಿಸುತ್ತದೆ. ಗೊತ್ತಾಯ್ತಲ್ವ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗ ಇದೆ ಹಾಗಲಕಾಯಿ. ನಾವೆಲ್ಲರೂ ಹಾಗಲಕಾಯಿ ಕಹಿ ಇರುತ್ತೆ ಅಂತ ಯಾರೂ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಹಾಗಲಕಾಯಿ ಪಲ್ಯನ ಈ ಥರ ಆದರೂ ಮಾಡ್ಕೊಂಡು ತಿನ್ನಿ. ಹಾಗೆ ಇಲ್ಲ ಅಂದರೆ ಆಗಲೇ ನಾನು ಫ್ರೈ ಮಾಡಿದೆ ನೋಡಿ, ಜಸ್ಟ್ ಬೆಳ್ಳುಳ್ಳಿ ಹಾಕಿ ಆ ಥರ ಫ್ರೈ ಮಾಡಿಕೊಂಡು ಸೈಡಲ್ಲಿ ನೀವು ಸಲಾಡ್ ಟೈಪ್ನು ಕೂಡ ತಿನ್ಬೋದು. ತುಂಬ ರುಚಿಯಾಗಿರುವಂಥ ಹಾಗಲಕಾಯಿ ಪಲ್ಯನ ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.